ಸ್ವಲ್ಪ ಎದ್ದು ಕೂತ್ಕೊಳ್ಳಿ. ಹೀಗೆ ಅನಿಸ್ತಿದೆ ಅಮ್ಮ? ಸ್ವಲ್ಪ ಆರಾಮ ಅನಿಸ್ತಿದೆ ಡಾಕ್ಟರ್. ಟ್ಯಾಬ್ಲೆಟ್ ಎಲ್ಲ ಸರಿಯಾಗಿ ತಗೊಂಡ್ರಾ? ಡಾಕ್ಟರ್, ನನ್ನ ಮಗನ ಕರೆಸ್ತೀನಿ ಅಂತ ಹೇಳಿದ್ರಲ್ಲ ಡಾಕ್ಟರ್, ಇನ್ನೂ ಬಂದಿಲ್ವಾ? ನಿಮ್ಮ ಮಗನ್ನ ಕರಿತೀವಮ್ಮ. ನೀವು ಫಸ್ಟ್ ಟ್ಯಾಬ್ಲೆಟ್ ಮತ್ತು ಊಟ ಚೆನ್ನಾಗಿ ಮಾಡಿ. ಸಿಸ್ಟರ್, ಇವು ಟ್ಯಾಬ್ಲೆಟ್ನ ಅತಿ ಬೇಗನೆ ತರಿಸಿ ಅವ್ರಿಗೆ ಟ್ಯಾಬ್ಲೆಟ್ ಕೊಡೋ ವ್ಯವಸ್ಥೆ ಮಾಡಿರಿ. ಅವ್ರು ಎಮರ್ಜೆನ್ಸಿ ಪೇಷಂಟ್. ಸರಿ ಡಾಕ್ಟರ್. ಮೇಡಮ್. ಎಸ್ ಮೇರಿ ಸಿಸ್. ಪೇಷಂಟ್ ನಂಬರ್ 7 ಅವರು ಮಗ ಅಂತಂದು ಭಾಳ ಕನ್ವರ್ಸ್ತಾ ಇದ್ದಾರೆ. ಅವ್ರ ಮಗಗೆ ಫೋನ್ ಹಚ್ಚಾಕತ್ತೀವಿ, 3 ದಿನದಿಂದ ಆಯ್ತು, ಯಾರೂ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಇನ್ನೊಮ್ಮೆ ನೋಡಿ. ಹಾಂ ಸರಿ, ನಾನು ಅನೌನ್ಸ್ ಮಾಡ್ತೀನಿ. ಓಕೆ. ವಾರ್ಡ್ ನಂಬರ್ 7ನಲ್ಲಿರುವ ಮೇರಿ ಎಂಬ ಪೇಷಂಟ್ನ ಕಡೆಯವರು ಯಾರಾದರೂ ಇದ್ರೆ ಬನ್ನಿ, ಅವ್ರು ತುಂಬ ತುರ್ತು ಪರಿಸ್ಥಿತಿಯಲ್ಲಿದ್ದಾರೆ. ಮೇಡಮ್, ಇನ್ನೂ ಬರಲಿಲ್ವಾ ಅವರು? ಇಲ್ಲ ಮೇರಿ ಸಿಸ್ಟರ್, ಅವ್ರು ಯಾಕೋ ಬಂದಿಲ್ಲ. ನನಗೂ ಅನೌನ್ಸ್ ಮಾಡಿ ಸಾಕಾಯ್ತು. ಇನ್ನೊಂದ್ಸಲಿ ಮಾಡ್ತೀನಿ, ತಗೊಳ್ಳಿ. ಆ ಪೇಷಂಟ್ ಭಾಳ ಸೀರಿಯಸ್ ಐತಿ ಮ್ಯಾಮ್. ಓಕೆ ಸಿಸ್ಟರ್. ವಾರ್ಡ್ ನಂಬರ್ 7ನಲ್ಲಿರುವ ಮರಿಯಮ್ಮ ಎಂಬ ಪೇಷಂಟ್ನ ಕಡೆಯವರು ಯಾರಾದರೂ ಇದ್ರೆ ಬನ್ನಿ, ಅವ್ರು ತುಂಬ ತುರ್ತು ಪರಿಸ್ಥಿತಿಯಲ್ಲಿದ್ದಾರೆ. ಏನ್ ಮೇಡಮ್ ಬರ್ಲೇ ಇಲ್ಲಲ್ಲ? ಅವ್ರಿಗೆ ಏನ್ರ ಐತೇನಿ ಇಲ್ಲ ಪರಿಜ್ಞಾನ? ಇಲ್ಲ ಮೇರಿ ಸಿಸ್ಟರ್, ನಾನಂತೂ ನಂಗೂ ಅನೌನ್ಸ್ ಮಾಡಿ ಸಾಕಾಯ್ತು. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಇದೊಂದು ಸಾರಿ ಕಡೆ ಸಾರಿ ನಾನು ಅನೌನ್ಸ್ ಮಾಡ್ತೀನಿ, ಲಾಸ್ಟ್ ನೋಡಿ. ಸರಿ ಮ್ಯಾಮ್. ವಾರ್ಡ್ ನಂಬರ್ 7ನಲ್ಲಿರುವ ಮರಿಯಮ್ಮ ಎಂಬ ಪೇಷಂಟ್ ಕಡೆಯವರು ಯಾರಾದರೂ ಇದ್ರೆ ಬನ್ನಿ, ಅವರು ಬಹಳ ತುರ್ತು ಪರಿಸ್ಥಿತಿಯಲ್ಲಿ ಅವರ ಜೀವ ಮರಣಗಳ ನಡುವೆ ಒದ್ದಾಡುತ್ತಿದ್ದಾರೆ. ಮೇಡಮ್, ವಾರ್ಡ್ ನಂಬರ್ 7 ನೀವೇನಾ ಅವ್ರ ಕಡೆದವರು? ಎಷ್ಟಾಯ್ತು ನಾನು ಅನೌನ್ಸ್ ಮಾಡ್ತಾ ಇದ್ದು. ಮೇರಿ ಸಿಸ್ಟರ್, ಬನ್ನಿ ಕರ್ಕೊಂಡು ಹೋಗ್ರಿ ಇವ್ರನ್ನ. ಏನಪ್ಪ ನಿನಗೆ ತಾಯಿ ಅನ್ನೋದು ಐತೇನಿ ಇಲ್ಲ? ನಾಳೆ ನೀನು ಐತಲ್ ಮತ್ತ ಮದುವೆ ಆದ ಅಂದ್ರೆ ನಿನ್ ಮಕ್ಕಳನ್ನ ಹಿಂಗ ನೋಡ್ಕೋಬೇಕಾಗತ್ತ. ಅವ್ರು ಮಕ್ಕೊಂಡಿದ್ ನೋಡಲಿ. ನಡಿ, ಹೋಗು ನಡಿ. ಡಾಕ್ಟರ್ ಬಂದ್ರು. ನೀವಪ್ಪ ಅವ್ರ ಮಗ? ನಿಮ್ಮನ್ನೇ ಹಗಲು ರಾತ್ರಿ ನಿಮ್ಮ ಹೆಸರೇ ಕನ್ವರ್ಸ್ತಾ ಇರ್ತಾರೆ. ಅಮ್ಮ, ನಿಮ್ಮ ಮಗ ಬಂದಿದ್ದಾರೆ, ಎದ್ದೇಳಿ ಅಮ್ಮ. ಬಂದೆ ಅಪ್ಪ. ಇಷ್ಟ ದಿನ ಅದಕ್ಕೆ ಲೇಟ್ ಮಾಡ್ದೆಪ್ಪ, ಬರ್ಬೇಕಿಲ್ಲ. ನೀನಂತರೂ ನಿಮ್ಮಪ್ಪ ಸತ್ತಾಗ ಬರಲೇ ಇಲ್ಲ. ನಾನೆಲ್ಲಿ ನೋಡೋದ ಕಣ್ಣು ಮುಚ್ಚಿಬಿಡ್ತೀನಿ ಅನ್ಕೊಂಡಿದ್ದೆ. ಹಾಗೆಲ್ಲ ಮಾತಾಡಬೇಡಿ ಅಮ್ಮ. ಇವಾಗ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಇವಾಗ ನಾನು ಬಂದಿದ್ದೀನಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಹಾಂ, ನೀ ಬಂದಿಯಲ್ಲ, ನಂಗೆ ಅರ್ಧ ಆರಾಮಾದಂಗೆ. ಊಟ ಟೈಮ್ ಆಯ್ತು, ಅವ್ರಿಗೆ ಗಂಜಿ ಕೊಡಿ. ನಂಗೆ ಬೇಡ, ನನ್ನ ಮಗ ಬಂದಾನಲ್ಲ, ನಂಗೆ ಆರಾಮಾದಂಗೆ ಆಯ್ತು. ನಂಗೆ ಊಟದ ಜರುವತ್ತೇನಿಲ್ಲ. ಹಾಗನ್ಬೇಡಿ ಅಮ್ಮ, ಸ್ವಲ್ಪ ತಿನ್ನಿ. ಸ್ವಲ್ಪ ತಿಂದು ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡಿ. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಅಮ್ಮ, ಸ್ವಲ್ಪ ಮಲ್ಕೊಳ್ಳಿ. ಆಯ್ತು, ನೀ ಎಲ್ಲಿ ಹೋಗ್ಬೇಡ, ಮತ್ತು ನನ್ನ ಬಿಟ್ಟು ನನ್ನ ಕಡೆನೇ ಇರು. ಎಲ್ಲೂ ಹೋಗಲ್ಲಮ್ಮ, ನಾನು ಇಲ್ಲೇ ಇರ್ತೀನಿ, ನೀವು ರೆಸ್ಟ್ ಮಾಡಿ. ಸರ್ ಸರ್. ಹಾಂ, ಏನಾಯ್ತು ಸಿಸ್ಟರ್? ಬೆಳಗ್ಗೆ ಆಯಿತು, ನೀವು ಇನ್ನು ಫ್ರೆಶ್ ಅಪ್ ಆಗಿ ಬನ್ನಿ.
ಹಾಂ ಸಿಸ್ಟರ್, ಇವ್ರನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆ ಸರ್. ಮೇಡಮ್, ಪೇಷಂಟ್ ನಂಬರ್ 7 ಒಳಗ ಮತ್ತು ನರಳಾಡ್ತಾ ಇದ್ದಾರೆ. ಅವ್ರ ಪೇರೆಂಟ್ಸ್ ಯಾರಿದ್ರು ಕರ್ನಿ. ಅವ್ರ ಕಡೆದವ್ರು ಅವಾಗಲೇ ಬಂದಿದ್ರಲ್ಲ, ಅವ್ರು ಎಲ್ಲಿ? ಅವ್ರನ್ನ ಹುಡುಕಿ ಬೇಗನೆ ಕರೆದುಕೊಂಡು ಹೋಗಿ ಅವ್ರ ಕಡೆ. ಡಾಕ್ಟರ್, ಏನವ? ಅವರು ಉಸಿರಾಡ್ತಾ ಇಲ್ಲ. ಅಮ್ಮ ಅಮ್ಮ, ಇವ್ರ ಕಡೆಯವ್ರು ಎಲ್ಲಿದ್ದಾರೆ? ಐ ಆಮ್ ಸಾರಿ ಸರ್. ಯಾಕೆ ಮೇಡಮ್, ಏನಾಯ್ತು? ಯುವರ್ ಮದರ್ ಈಸ್ ನೋ ಮೋರ್. ಅಯ್ಯೋ, ಹೌದು ಮೇಡಮ್, ಅವ್ರು ಯಾರು? ನಿಮ್ಗೆ ಯಾರಂತ ಗೊತ್ತಿಲ್ವಾ? ಇಲ್ಲ, ನನಗೆ ಗೊತ್ತಿಲ್ಲ. ಗೊತ್ತಿಲ್ದಂಗೆ ಒಂದು ರಾತ್ರಿ ಕಳೆದ್ರಲ್ಲ ಸರ್. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ಬಂದು ಅಷ್ಟು ಸಲ ಅವರು ಅನೌನ್ಸ್ ಮಾಡಿದ್ದಕ್ಕೆ ನಾನು ಬಂದೆ, ಏನಾಯ್ತೋ ಏನೋ ಅಂತ ಹೇಳಿ. ನೀವು ನನಗೆ ಹೇಳೋಕೆ ಅವಕಾಶನೇ ಕೊಡಲಿಲ್ಲ, ನಾನು ಕರ್ಕೊಂಡು ಹೋಗ್ಬಿಟ್ರಿ. ಅವ್ರ ಕಡೆಯವ್ರು ಯಾರು ಇಲ್ಲ ಅಂತ ನನಗೆ ಗೊತ್ತಾಯಿತು, ಅದಕ್ಕೆ ನಾನು ಅವರಿಗೆ ಅವ್ರ ಜೊತೆ ಇದ್ದು ಸ್ವಲ್ಪ ಸಮಾಧಾನ ಹೇಳಿದೆ. ಹೌದಾ? ನೀವು ಬಂದು ಒಳ್ಳೆ ಕೆಲಸನ ಮಾಡಿದ್ರಿ ಸರ್. ಅವರು ಒಂದು 3 ದಿನ ಆಯಿತು ಅವ್ರ ಮಗನ ಹೆಸರು ಕನ್ವರ್ಸಿ ಈ ಊಟ ಮಾಡೋಂಗೆ ಟ್ಯಾಬ್ಲೆಟ್ ತೊಗೊಳತ್ತಿಲ್ಲ. ಆದರೆ ನೀವು ಬಂದು ಅವರನ್ನು ಊಟ ಮಾಡೋಂಗೆ ಟ್ಯಾಬ್ಲೆಟ್ ತೊಗೊಳಂಗೆ ಮಾಡಿದ್ರಿ. ನಿಮ್ಮಿಂದ ನಮಗೆ ಬಹಳ ಸಹಾಯವಾಯಿತು ಸರ್. ದೇವರೇ ಭೂಮಿಗೆ ಬರಲಿಲ್ಲ ಅಂದ್ರೆ ಇವರು ಇಂಥ ಜನರ ಮೂಲಕ ಬಂದು ನಮ್ಗೆ ಸಹಾಯ ಮಾಡ್ತಾರೆ ಅನ್ನೋಕೆ ಇದೇ ಸಾಕ್ಷಿ ನೋಡ್ರಿ ನಮ್ಗೆ.